ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಪಲ್ಲವ ವ್ಯಾಕರಣ ಭಾಗದಲ್ಲಿ ಬರುವ ನಾನಾರ್ಥಗಳು ಅಂತಕ್ಕಂಥ ಭಾಗದ ಪಲ್ಲವದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ಶಬ್ದಗಳಿಗೆ ಬರ್ತಕ್ಕಂಥ ನಾನಾರ್ಥ ಶಬ್ದಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಇವತ್ತಿನ ಅಧ್ಯಯನದಲ್ಲಿ ಕೆಲವು ಪದಗಳನ್ನು ಈ ಪಲ್ಲವ ವ್ಯಾಕರಣ ಭಾಗದಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡುವುದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. ಒಂದು ಶಬ್ದ, ಆ ಶಬ್ದಕ್ಕೆ ನಾನಾರ್ಥಗಳಲ್ಲಿ ಹೇಗೆ ಬಳಕೆ ಮಾಡ್ಬೋದು. ಈಗ ಒಂದು ಉದಾಹರಣೆ ಕೊಡ್ತೇನೆ. ಫಲ ಅಂತ ತಿಳ್ಕೊಂಡು, ಆ ಫಲ ಅನ್ನೋದನ್ನು ನಾವು ಏನು ಮಾಡ್ಬೋದು, ಎರಡು ಅರ್ಥದಲ್ಲಿ ಬಳಸ್ಬೋದು. ಫಲ ಅನ್ನೋದಕ್ಕೆ ಎರಡು ಅರ್ಥ ಅದಾವೆ ನಾನಾರ್ಥದಲ್ಲಿ. ಒಂದು ಫಲ ಅಂದರೆ ಹಣ್ಣು, ಇನ್ನೊಂದು ಫಲ ಅಂದರೆ ಲಾಭ. ಓಕೆ, ಹಿಂಗೆ ನಾವು ಏನು ಮಾಡಬೇಕಾಗ್ತದೆ, ಪರೀಕ್ಷೆ ಒಳಗಡೆ ಕೆಲವು ಶಬ್ದಗಳನ್ನು ಕೊಟ್ಟು ಆ ಶಬ್ದಗಳನ್ನು ನಮ್ಗೆ ಏನು ಮಾಡ್ತಾರೆ, ವಾಕ್ಯದಲ್ಲಿ ಪ್ರಯೋಗ ಮಾಡೋದನ್ನು ಮಾಡಲಿಕ್ಕೆ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಪಲ್ಲವ ವ್ಯಾಕರಣ ಭಾಗದಲ್ಲಿ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ. ಸುಮಾರು ಇಲ್ಲಿ 12 ಶಬ್ದಗಳನ್ನು ಕೊಟ್ಟಿದ್ದಾರೆ. ಆ 12 ಶಬ್ದಗಳ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಿಂತ ಮೊದಲು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಫಲ ಫಲ ಅನ್ನೋದಕ್ಕೆ ನಮಗೇನಾಗ್ತವೆ, ಒಂದು ಅರ್ಥ ಹಣ್ಣು ಅಂತ ತಿಳ್ಕೊಂಡು, ಫಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಲಾಭ ಅಂತ ತಿಳ್ಕೊಂಡು, ಈ ಎರಡು ಅರ್ಥಗಳನ್ನು ನಾವು ಏನು ಮಾಡಬೇಕು, ಮೊದಲು ತಿಳ್ಕೊಳ್ಬೇಕು ನಮಗೆ. ಅಂದರೆ ಫಲ ಅನ್ನೋದಕ್ಕೆ ಏನು ಅರ್ಥ ಅದ, ಒಂದು ಅರ್ಥ ಹಣ್ಣು, ಇನ್ನೊಂದು ಅರ್ಥ ಲಾಭ ಅಂತ ತಿಳ್ಕೊಂಡು ಹೆಂಗೆ ಬಳಕೆ ಮಾಡ್ಬೋದು. ಇಲ್ಲಿ ಬಳಕೆ ಮಾಡುವಾಗ ನಮಗೇನಿರಬೇಕು, ಫಲ ಅಂತ ತಿಳ್ಕೊಂಡು ಬರ್ಕೊಳ್ಬೇಕು. ಭಿನ್ನಾರ್ಥವನ್ನು ಅಲ್ಲಿ ಏನು ಮಾಡೋಂಗಿಲ್ಲ, ಹೇಳೋಂಗಿಲ್ಲ. ಈ ಉದಾಹರಣೆಗೆ ಫಲ ಅಂದ್ರೆ ಇಲ್ಲಿ ಏನತ್ತ, ಹಣ್ಣು ಅಂತ ತಿಳ್ಕೊಂಡು, ಹಣ್ಣು ಅಂತಕ್ಕಂಥ ಶಬ್ದವನ್ನು ಅಲ್ಲಿ ಬಳಸೋಂಗಿಲ್ಲ. ನಾವು ಬಳಸುವಾಗ ಏನು ಮಾಡಬೇಕು, ಫಲ ಅನ್ನೋದನ್ನು ಬಳಸಬೇಕು. ಬಟ್ ಅರ್ಥ ಹೆಂಗೆ ಬರಬೇಕು, ಈ ಅರ್ಥವನ್ನು ಅದು ಕೊಡ್ತಿರ್ಬೇಕು. ಉದಾಹರಣೆಗೆ ಈಗ ನೋಡಪ್ಪ, ಹಣ್ಣು ಅಂತ ತಿಳ್ಕೊಂಡದ, ಮಾಗಿದ ಫಲ ಸವಿಯಲು ಬಹಳ ರುಚಿಕರವಾಗಿರುತ್ತದೆ. ನೋಡಿ, ಇಲ್ಲಿ ನಾವು ಮಾಗಿದ ಹಣ್ಣು ಸವಿಯಲು ಬಹಳ ರುಚಿಕರವಾಗಿರುತ್ತದೆ ಅಂತ ತಿಳ್ಕೊಂಡು ಹೇಳುವಂಗಿಲ್ಲ. ಶಬ್ದ ಬಳಸುವಾಗ ನಾವೇನು ಮಾಡಬೇಕು, ಫಲ ಅನ್ನೋದನ್ನು ಬಳಸಬೇಕು. ಅರ್ಥ ಹೆಂಗೆ ಬರಬೇಕು, ಹಣ್ಣು ಅಂತ ತಿಳ್ಕೊಂಡು ಅರ್ಥ ಕೊಡ್ತಿರ್ಬೇಕು. ಹಿಂಗೆ ನಮ್ಗೆ ಏನು ಮಾಡಿದ್ದಾರೆ, ಪಠ್ಯ ಪುಸ್ತಕದಲ್ಲಿ ಒಂದು 12 ಶಬ್ದಗಳನ್ನು ಪ್ರಯೋಗಕ್ಕಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಏನು ಮಾಡೋಣ, ಇವತ್ತಿನ ಅಧ್ಯಯನದಲ್ಲಿ ನೋಡ್ಕೊಂಡು ಹೋಗೋಣ. ಫಲ ಹಣ್ಣು, ಮಾಗಿದ ಫಲ ತಿನ್ನಲು ಬಹಳ ರುಚಿಕರವಾಗಿರುತ್ತವೆ. ಒಂದು ಅರ್ಥ ಆಗ್ತದ. ಇನ್ನೊಂದು ಅರ್ಥ, ಕಳಿಂಗದ ಮೇಲೆ ವಿಜಯ ಸಾಧಿಸಿದ ಅಶೋಕನಿಗೆ ಸಿಕ್ಕ ಫಲವೇನು, ಕ್ವಶನ್ ಮಾರ್ಕ್. ಕಳಿಂಗದ ಮೇಲೆ ವಿಜಯ ಸಾಧಿಸಿದ ಅಶೋಕ ಚಕ್ರವರ್ತಿಗೆ ಸಿಕ್ಕ ಫಲವೇನು. ಇಲ್ಲಿ ಫಲ ಅಂದರೆ ಏನು, ಲಾಭವೇನು. ಏನು ಲಾಭ ಮಾಡ್ಕೊಂಡ, ಕಳಿಂಗದ ಮೇಲೆ ಯುದ್ಧ ಸಾಧಿಸಿ ಗೆದ್ದ. ಹಿಂಗೆ ನಾವೇನು ಮಾಡ್ಬೇಕಂದ್ರೆ, ಒಂದು ಶಬ್ದಕ್ಕೆ ಇರ್ತಕ್ಕಂಥ ನಾನಾರ್ಥಗಳನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡೋದನ್ನು ಕಲಿಬೇಕಾಗ್ಯದ. ಒಂದು ಅರ್ಥ, ಈಗ ನಿಮಗೆ ಮತ್ತೊಂದು ನಾನು ಏನು ಮಾಡ್ತೇನೆ, ಪಠ್ಯಕ್ರಮದಲ್ಲಿ ಕೊಟ್ಟಿರ್ತಕ್ಕಂಥ ದೊರೆ ಅಂತಕ್ಕಂಥ ಶಬ್ದದ ಬಗ್ಗೆ ಹೇಳ್ತೇನೆ ನಾನು. ದೊರೆ ಅಂದರೆ ಒಂದು ಅರ್ಥ ಸಿಗು ಅಂತ ತಿಳ್ಕೊಂಡು, ಇನ್ನೊಂದು ಅರ್ಥ ರಾಜ ಅಂತ ತಿಳ್ಕೊಂಡು. ಓಕೆ, ಒಂದು ಇಲ್ಲಿ ನಾಮಪದದಂತೆ ಬಳಕೆ ಆಗ್ತದೆ, ಇಲ್ಲೊಂದು ಅರ್ಥ ಕ್ರಿಯಾಪದದಂತೆ ಅಂತ ತಿಳ್ಕೊಂಡು ಅಂದಾಜು ಇಟ್ಕೊಳ್ಳೋಣ ನಾವು. ಹೌದಾ? ಈಗ ನೋಡಿ, ದೊರೆ ಅಶೋಕನು ಏನಾಗಿದ್ದ, ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿದ್ದನು. ಇಲ್ಲಿ ರಾಜ. ಅಶೋಕ ಚಕ್ರವರ್ತಿಯು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿದ್ದನು, ರಾಜ ಅಂತ ತಿಳ್ಕೊಂಡು ಬೆಳಗ್ಗೆ ಆಯಿತು. ಹೌದಾ? ರೈತನಿಗೆ ಹೊಲದಲ್ಲಿ ಉಳುಮೆ ಮಾಡುವಾಗ ಬಂಗಾರದ ನಾಣ್ಯಗಳು ದೊರೆತವು. ಇಲ್ಲಿ ದೊರೆತವು ಅನ್ನೋದಕ್ಕೆ ಏನಾಗ್ತದ, ಸಿಗು ಅಂತ ತಿಳ್ಕೊಂಡು ಅರ್ಥ ಕೊಡ್ತು. ಹಿಂಗೆ ಪಠ್ಯಕ್ರಮದಲ್ಲಿ ಏನು ಮಾಡ್ತಾರೆ, ಕೊಟ್ಟಿರ್ತಕ್ಕಂಥವುಗಳನ್ನ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಅಡಿ, ಅಡಿ ಅಂದರೆ ಏನರ್ಥ, ಒಂದು ಅರ್ಥ ಅಡಿ ಅಂದರೆ ಅಳತೆ, ಇನ್ನೊಂದು ಅರ್ಥ ಅಡಿ ಅಂದರೆ ಕೆಳಗೆ. ಅಡಿ ಅಂದರೆ ಕೆಳಗೆ. ನೋಡಿ, ಮಹಾನಗರದಲ್ಲಿ ಒಂದೊಂದು ಅಡಿ ನೆಲಕ್ಕೂ ಏನರ್ಥ, ತುಂಬ ಬೆಲೆ ಇರುತ್ತದೆ. ಅಡಿ ಅಂದರೆ ಇಲ್ಲಿ ಅಳತೆ. ಅಂದರೆ ಮಹಾನಗರದಲ್ಲಿ ಒಂದೊಂದು ಅಡಿ ನೆಲಕ್ಕೂ ತುಂಬ ಬೆಲೆ ಇರುತ್ತದೆ, ಇಲ್ಲಿ ಅಳತೆ. ಇನ್ನು ರೈತರು ಮರದಡಿಯಲ್ಲಿ ಕುಳಿತು
ಬೊತ್ತಿ ಉಣ್ಣುತ್ತಿದ್ದಾರೆ. ರೈತರು ಮರದಡಿಯಲ್ಲಿ ಕುಳಿತು ಬೊತ್ತಿ ಉಣ್ಣುತ್ತಿದ್ದಾರೆ. ಇದು ಇಲ್ಲಿ ಅಡಿ ಅಂದರೆ ಏನರ್ಥ ಆಯ್ತು? ಕೆಳಗೆ ಅಂತ ತಿಳ್ಕೊಂಡು. ಇನ್ನು ನೆಕ್ಸ್ಟ್ ಮುನಿ. ಮುನಿ ಅನ್ನೋದಕ್ಕೆ ಏನಾಗ್ತದ? ಎರಡು ಅರ್ಥ ಬರ್ತವೆ. ಮುನಿ ಅಂದರೆ ಒಂದರ್ಥ ಋಷಿ ಅಂತ ತಿಳ್ಕೊಂಡು, ಮುನಿ ಅಂದರೆ ಕೋಪ ಮಾಡಿಕೊಳ್ಳು, ಕೋಪಿಸಿಕೊಳ್ಳು. ಹೌದಾ? ಈಗ ಮುನಿ ಅಂದರೆ ಋಷಿ. ಈಗ ಮುನಿ ಅನ್ನೋದನ್ನು ಋಷಿ ಅಂತ ತಿಳ್ಕೊಂಡು ಬಳಸೋಂಗಿಲ್ಲ. ಮುನಿ ಅಂದರೆ ಇಲ್ಲಿ ಮುನಿ ಅಂತಕ್ಕಂಥ ಶಬ್ದ ಬಳಕೆ ಆಗಿರಬೇಕು. ಅರ್ಥ ಏನು ಕೊಡಬೇಕು? ಋಷಿಗಳು ಅಂತ ತಿಳ್ಕೊಂಡು ಅರ್ಥ ಕೊಡ್ತಿರ್ಬೇಕು. ಏನು ನೋಡಿ, ಮುನಿಗಳು ಪ್ರಾಚೀನ ಕಾಲದಲ್ಲಿ ಕಂದ ಮೂಲಗಳನ್ನು ತಿಂದು ಜೀವಿಸುತ್ತಿದ್ದರು. ಮುನಿಗಳು ಪ್ರಾಚೀನ ಕಾಲದಲ್ಲಿ ಕಂದ ಮೂಲಗಳನ್ನು ತಿಂದು ಜೀವಿಸುತ್ತಿದ್ದರು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಮುನಿ ಅಂದರೆ ಕೋಪ ಅಂತ ತಿಳ್ಕೊಂಡು. ಇಲ್ಲಿ ಕೋಪ ಅನ್ನೋದಕ್ಕೆ ಹೆಂಗೆ ಬರಬೇಕು? ಮುನಿ ಅಂತ ತಿಳ್ಕೊಂಡು ಅರ್ಥ ಬಳಸಬೇಕು. ನಾರಿ ಮುನಿದರೆ ಮಾರಿ ಎಂಬ ಗಾದೆ ಮಾತು ಇದೆ. ನಾರಿ ಮುನಿದರೆ ಮಾರಿ ಎಂಬುದು ಒಂದು ಗಾದೆ ಮಾತು. ಸರಿ. ಇನ್ನು 4 ಪಡೆ ಅಂದರೆ ಒಂದರ್ಥ ಸೈನ್ಯ. ಪಡೆ ಅಂದರೆ ಇನ್ನೊಂದು ಅರ್ಥ ಹೊಂದು. ಈಗ ನೋಡಿ, ಪಡೆ ಅಂದರೆ ನಾವು ಸೈನ್ಯ ಅಂತಕ್ಕಂಥ ಅರ್ಥದಲ್ಲಿ ಬರೀಬೇಕು. ಭಾರತದ ಸೇನಾಪಡೆಯಲ್ಲಿ 3 ವಿಭಾಗಗಳಿವೆ. ಭಾರತದ ಸೇನಾಪಡೆಯಲ್ಲಿ 3 ವಿಭಾಗಗಳಿವೆ. ಒಂದರ್ಥ ಸೈನ್ಯ ಅಂತ ತಿಳ್ಕೊಂಡು ಬಂತು. ಇನ್ನು ಪಡೆ ಅಂದರೆ ಹೊಂದು. ಉತ್ತಮ ಅಂಕಗಳನ್ನು ಪಡೆಯಲು ಚೆನ್ನಾಗಿ ಓದಬೇಕು. ಇಲ್ಲೂ ಪಡೆ ಒಂದರ್ಥ ಸೈನ್ಯ, ಒಂದರ್ಥ ಏನಪ್ಪ? ಹೊಂದು. ಅದೇ ರೀತಿಯಾಗಿ ನೆರೆ. ನೆರೆ ಅಂದರೆ ಪ್ರವಾಹ ಅಂತ ತಿಳ್ಕೊಂಡು ಒಂದರ್ಥ. ನೆರೆ ಅಂದರೆ ಅಕ್ಕಪಕ್ಕದ ಅಂತ ತಿಳ್ಕೊಂಡು ಒಂದರ್ಥ. ಇನ್ನೊಂದು ಅರ್ಥ ನಾವು ಹೇಳ್ಬೋದು. ನೆರೆ ಅಂದರೆ ಏನಪ್ಪ? ಪ್ರಾಯಕ್ಕೆ ಬರು. ಹೌದಾ? ಈ ನೆರೆ ಅಂದರೆ 2005ರಲ್ಲಿ ಬಂದಿರತಕ್ಕಂಥ ನೆರೆಯಲ್ಲಿ ಸಾಕಷ್ಟು ಹಾನಿ ಉಂಟಾಯಿತು. ಇನ್ನೊಂದು ಅರ್ಥ, ಬ್ರಹ್ಮಪುತ್ರ ನದಿಯ ನೆರೆಯಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳು ಕೊಚ್ಚಿಕೊಂಡು ಹೋದವು. ಒಂದರ್ಥ ನೆರೆ ಅಂದರೆ ಪ್ರವಾಹ. ಈ ನೆರೆ ಅಂದರೆ ಅಕ್ಕಪಕ್ಕದ. ನೆರೆಹೊರೆಯವರಿಗೆ ಭಾರವಾಗದಂತೆ ಬದುಕಬೇಕು. ನೆರೆಹೊರೆಯವರಿಗೆ ಭಾರವಾಗದಂತೆ ಬದುಕಬೇಕು. ಇನ್ನು ನೆರೆ ಅಂದ್ರೆ ಗುಂಪು ಷೇರು. ಹೌದಾ? ಅಪಘಾತದ ಸ್ಥಳದಲ್ಲಿ ಜನರು ಅಸಂಖ್ಯಾತ ಸಂಖ್ಯೆಯಲ್ಲಿ ನೆರೆದರು. ಅಪಘಾತದ ಸ್ಥಳದಲ್ಲಿ ಜನ ಅಸಂಖ್ಯಾತ ಸಂಖ್ಯೆಯಲ್ಲಿ ನೆರೆದರು. ಹಿಂಗೆ ನಾವು ಅರ್ಥ ಮಾಡಬೇಕು. ನೆರೆ ಅಂದರೆ ಪ್ರಾಯಕ್ಕೆ ಬರು. ಹೌದಾ? ಅಂದರೆ ಇಲ್ಲಿ ಒಂದು ಅರ್ಥನೂ ಬರ್ತದೆ. ಆಮೇಲೆ ನೆಕ್ಸ್ಟ್ ಬಟ್ಟೆ. ಬಟ್ಟೆ ಅಂದರೆ ಒಂದು ಅರ್ಥ ವಸ್ತ್ರ ಅಂತ ತಿಳ್ಕೊಂಡು, ಇನ್ನೊಂದು ಅರ್ಥ ಬಟ್ಟೆ ಅಂದರೆ ದಾರಿ. ಹೌದಾ? ಯುವತಿಯರಿಗೆ ಬಣ್ಣದ ಬಟ್ಟೆಗಳನ್ನು ಧರಿಸುವುದೆಂದರೆ ತುಂಬ ಖುಷಿ. ಯುವತಿಯರಿಗೆ ಬಣ್ಣದ ಬಟ್ಟೆಯನ್ನು ಧರಿಸುವುದೆಂದರೆ ತುಂಬ ಖುಷಿ. ಹೌದಾ? ಇನ್ನೊಂದು ಅರ್ಥ ಬಟ್ಟೆ ಅಂದರೆ ದಾರಿ. ಸೀತೆ ಲಕ್ಷ್ಮಣನಿಗೆ ಬಟ್ಟೆಯೊಳ್ ಅಡಿಗಡಿಗೆ ಶುಭವಾಗಲಿ ಎಂದು ಏನು ಮಾಡಿದಳು? ಹಾರೈಸಿದಳು. ಸೀತೆಯು ಲಕ್ಷ್ಮಣನಿಗೆ ಬಟ್ಟೆಯೊಳ್ ಅಡಿಗಡಿಗೆ ಶುಭವಾಗಲಿ ಎಂದು ಏನು ಮಾಡಿದಳು? ಹಾರೈಸಿದಳು. ಇನ್ನು 7ನೇ ಶಬ್ದ ಉಗಿ. ಉಗಿ ಅಂದರೆ ಒಂದು ಅರ್ಥ ಏನಪ್ಪ ಅಂದ್ರೆ ಉಗುಳು. ಉಗಿ ಅಂದರೆ ಉಗುಳೋದು. ಇನ್ನೊಂದು ಅರ್ಥ ಉಗಿ ಅಂದರೆ ಆವಿ ಅಂತ. ಹೌದಾ? ಸಾರ್ವಜನಿಕ ಸ್ಥಳದಲ್ಲಿ ಉಗಿಯುವುದು ನಿಷೇಧ. ಸಾರ್ವಜನಿಕ ಸ್ಥಳಗಳಲ್ಲಿ ಉಗಿಯುವುದು ನಿಷೇಧ ಒಂದರ್ಥ. ಇನ್ನೊಂದರ್ಥ ಉಗಿ ಅಂದರೆ ಆವಿಯಾಗು. ಭಾರತೀಯ ರೈಲ್ವೆಯಲ್ಲಿ ಉಗಿ ಬಂಡೆಗಳನ್ನು ರದ್ದುಗೊಳಿಸಿದ್ದಾರೆ. ಭಾರತೀಯ ರೈಲ್ವೆಯಲ್ಲಿ ಉಗಿ ಬಂಡೆಗಳನ್ನು ರದ್ದುಗೊಳಿಸಿದ್ದಾರೆ ನೋಡಿ. ಇನ್ನು ಹದ್ದು. ಹದ್ದು ಅಂದರೆ ಏನಪ್ಪ? ಹದ್ದು ಒಂದು ಪಕ್ಷಿ. ಇನ್ನು ಹದ್ದು ಅಂದರೆ ಮಿತಿ. ಓಕೆ, ನಾವು 2 ಅರ್ಥದಲ್ಲಿ ಬೆಳೆಸೋಣ. ಈಗ ಹದ್ದು ಅಪಾಯದ ಅಂಚಿನಲ್ಲಿರುವ ಪಕ್ಷಿ, ಅಥವಾ ಇದನ್ನು ಇನ್ನೊಂದು ರೀತಿಯೊಳಗೆ ಬಳಸ್ಬೋದು. ಹದ್ದು ಅಳಿವಿನಂಚಿನಲ್ಲಿರುವ ಪಕ್ಷಿ ಸಂಕುಲ. ಹದ್ದು ಅಳಿವಿನಂಚಿನಲ್ಲಿರುವ ಪಕ್ಷಿ ಸಂಕುಲ ಒಂದು ಅರ್ಥ ಆಗ್ತದೆ. ಇನ್ನೊಂದು ಅರ್ಥ ಹದ್ದು ಅಂದರೆ ಮಿತಿ. ಅಂದ್ರೆ ಭಾರತೀಯ ಮಿತಿ. ನಾವು ಹದ್ದು ಮೀರಿ ವರ್ತಿಸಬಾರದು. ನಾವು ಹದ್ದು ಮೀರಿ ವರ್ತಿಸಬಾರದು. ನೆಕ್ಸ್ಟ್
9ನೇ ಶಬ್ದ ಬಗೆ. ಬಗೆ ಅಂದ್ರೆ ಯೋಚಿಸು. ಈಗ ಇನ್ನೊಬ್ಬರಿಗೆ ದ್ರೋಹ ಬಗೆಯಲು ಏನು ಮಾಡಬಾರ್ದು? ಬಯಸಬಾರದು. ಇನ್ನೊಬ್ಬರಿಗೆ ದ್ರೋಹ ಬಗೆಯಲು ಬಯಸಬಾರದು. ಇನ್ನೊಂದು ಬಗೆ ಅಂದ್ರೆ ವಿಧ ಅಂತ ತಿಳ್ಕೊಂಡು, ಹೌದಾ? ಚಳಿಗಾಲದಲ್ಲಿ ಬಗೆ ಬಗೆಯ ಹಣ್ಣುಗಳು ಮಾರುಕಟ್ಟೆಗೆ ಬರುತ್ತವೆ. ಬಗೆ ಅಂದ್ರೆ ಏನಪ್ಪ? ವಿಧ. ವಿಧ ಅಂದ್ರೆ ಹೊರೈಟಿ ಅಂತ ತಿಳ್ಕೊಂಡು ನಾವು ಹೇಳ್ತೇವಲ್ಲ, ಆ ರೀತಿಯೊಳಗೆ ಚಳಿಗಾಲದಲ್ಲಿ ಬಗೆ ಬಗೆಯ ಹಣ್ಣುಗಳು ಮಾರುಕಟ್ಟೆಗೆ ಬರುತ್ತವೆ. ನೆಕ್ಸ್ಟ್ 10ನೇದು ಕವಿ. ಕವಿ ಅಂದರೆ ಒಂದರ್ಥ ಆವರಿಸು, ಇನ್ನೊಂದು ಅರ್ಥ ಕಾವ್ಯರಚನೆಕಾರ. ಈಗ ಮಳೆಗಾಲದಲ್ಲಿ ಮೋಡ ಕವಿದ ವಾತಾವರಣವಿರುತ್ತದೆ. ಇಲ್ಲಿ ಆವರಿಸು ಅಂತಕ್ಕಂಥ ಅರ್ಥ ಕೊಡ್ತದೆ. ಮಳೆಗಾಲದಲ್ಲಿ ಮೋಡ ಕವಿದ ವಾತಾವರಣವಿರುತ್ತದೆ ಒಂದು ಅರ್ಥ ಆಯಿತು. ಇನ್ನೊಂದು ಅರ್ಥ ಕವಿ ಅಂದರೆ ಕಾವ್ಯರಚನೆಕಾರ. ಪಂಪ ಕನ್ನಡದ ಆದಿಕವಿ. ಬೇಂದ್ರೆ ಕನ್ನಡದ ಜನಪದ ಗಾರುಡಿಗ ಕವಿ ಅಂತ ತಿಳ್ಕೊಂಡು ಹೆಸರಿಸಲ್ಪಟ್ಟಿದ್ದಾನೆ. ಈ ರೀತಿಯಾಗಿ ನೆಕ್ಸ್ಟ್ ಪಡೆ. ಪಡೆ ಅಂದ್ರೆ ಅವಕಾಶ ಒಂದರ್ಥ. ಇನ್ನೊಂದು ಅರ್ಥ ಪಡೆ ಅಂದರೆ ನೈವೇದ್ಯ ಅಲ್ಲ, ಎಡೆ. ಎಡೆ ಅಂದರೆ ಒಂದರ್ಥ ಅವಕಾಶ, ಇನ್ನೊಂದು ಅರ್ಥ ನೈವೇದ್ಯ. ಈಗ ನಾವು ಹೆಂಗೆ ಬಳಸೋಣ ಅಂದ್ರೆ ಅವಕಾಶ ಅಂತಕ್ಕಂಥ ಅರ್ಥದಲ್ಲಿ ಬಳಸೋಣ. ಜಾತ್ರೆಯಲ್ಲಿ ಕಾಲಿಡಲು ಎಡೆ ಇರದಷ್ಟು ಜನರು ಸೇರಿದ್ದರು. ಅಂದರೆ ಎಡೆ ಅಂದರೆ ಸ್ಥಳ. ಜಾತ್ರೆಯಲ್ಲಿ ಕಾಲಿಡಲು ಎಡೆ ಇರದಷ್ಟು ಜನರು ಸೇರಿದ್ದಾರೋ ಅಂದ್ರೆ ಏನು ಅರ್ಥ? ಇಲ್ಲಿ ಅವಕಾಶ. ಇನ್ನು ಎಡೆ ಅಂದ್ರೆ ನೈವೇದ್ಯ. ವಿನಾಯಕನಿಗೆ ಮೋದಕವೇ ಎಡೆ. ವಿನಾಯಕನಿಗೆ ಮೋದಕವೇ ಎಡೆ. ಸ್ಟೂಡೆಂಟ್, ಕೊನೆಯದಾಗಿ ನಾವು ಏನು ಮಾಡೋಣ? ಅರಿ. ಅರಿ ಅಂದರೆ ಶತ್ರು. ಇನ್ನೊಂದು ಅರ್ಥ ಅರಿ ಅಂದರೆ ತಿಳಿ. ಈಗ ನೋಡಿ, ವಿಜಯನಗರದ ಅರಸರಿಗೆ ಬಹುಮನಿ ಸುಲ್ತಾನರೇ ಅರಿಗಳು. ಶತ್ರು ಅಂತ ತಿಳ್ಕೊಂಡಾಯಿತು. ವಿಜಯನಗರದ ಅರಸರಿಗೆ ಬಹುಮನಿ ಸುಲ್ತಾನರೇ ಅರಿಗಳು. ಇನ್ನೊಂದು ಅರ್ಥ ಅರಿ ಅಂದರೆ ತಿಳಿ. ತನ್ನನ್ನು ತಾನು ಅರಿತರೆ ಮೋಕ್ಷ ಬಲು ಸುಲಭ. ವಿದ್ಯಾರ್ಥಿಗಳೇ, ಇಲ್ಲಿ ತನಕ ನಾವೇನು ಮಾಡಿದ್ದೇವೆ? ಒಂದು ಶಬ್ದಕ್ಕಿರ್ತಕ್ಕಂಥ ಬೇರೆ ಬೇರೆ ಅರ್ಥಗಳನ್ನು ಪರೀಕ್ಷೆಯಲ್ಲಿ ನಾವು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಪಡೆದಿದ್ದೇವೆ. ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಇನ್ನಿತರ ಶಬ್ದಗಳಿಗೂ ಸಹಿತ ನಾವು ಏನು ಮಾಡಬೇಕು? ಅರ್ಥಗಳನ್ನು ಇಲ್ಲಿ ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಕೆಲವೊಂದು ಶಬ್ದಗಳನ್ನು ನಾನು ಕೊಡ್ತೇನೆ. ಇಲ್ಲಿ ಕರ, ಕೈ, ಕರ, ತೆರಿಗೆ. ಹೌದಾ? ಕರ್ನಾಟಕ ಸರ್ಕಾರವು ಅಬಕಾರಿಯ ಮೇಲೆ ಹೆಚ್ಚಿನ ಕರವನ್ನು ಪಡೆಯುತ್ತದೆ ಒಂದು. ಹೌದಾ? ಇನ್ನು ಭಕ್ತರು ಕರದೋಳು ಲಿಂಗ ಪಿಡಿದು ಪೂಜಿಸಿದರು. ಭಕ್ತರು ಕರದೋಳು ಲಿಂಗ ಪಿಡಿದು ಪೂಜಿಸಿದರು. ಇನ್ನು ರಾಗ ಅಂದ್ರೆ ಪ್ರೀತಿ. ಆಮೇಲೆ ರಾಗ ಅಂದ್ರೆ ಸ್ವರ. ತಾನಸೇನರು ಪ್ರಸಿದ್ಧ ರಾಗದಲ್ಲಿ ಹಾಡು ಹೇಳಿದನು. ತಾನಸೇನ ಪ್ರಸಿದ್ಧ ರಾಗದಲ್ಲಿ ಹಾಡು ಹೇಳಿದನು. ಹೌದಾ? ಇನ್ನೊಂದು, ನಾವು ಸಮಾಜದಲ್ಲಿ ಎಲ್ಲ ಜನರೊಂದಿಗೆ ರಾಗದ್ವೇಷರಹಿತವಾಗಿ ವರ್ತಿಸಬೇಕು. ಇಲ್ಲಿ ರಾಗ ಅಂದ್ರೆ ಪ್ರೀತಿ. ಇನ್ನೊಂದು ಅರ್ಥ, ಇನ್ನೊಂದು ಶಬ್ದ ನೋಡೋಣ. ಕಳೆ. ಕಳೆ ಅಂದರೆ ಒಂದರ್ಥ ಕಾಂತಿ ತಿಳ್ಕೊಂಡು, ಕಳೆ ಅಂದರೆ ನಷ್ಟವಾಗು. ಹೌದಾ? ಈಗ ನೋಡಿ, ಮಳೆಗಾಲದಲ್ಲಿ ಗದ್ದೆಯಲ್ಲಿ ಕಳೆ ಸಸ್ಯಗಳು ವಿಪರೀತವಾಗಿ ಬೆಳೆಯುತ್ತವೆ. ಕಳೆ ಅಂದರೆ ಇಲ್ಲಿ ಏನಾಗ್ತದ? ಕಸ ಅಂತ ತಿಳ್ಕೊಂಡು ಅರ್ಥ ಕೊಡ್ತದೆ. ಇನ್ನು ಕಳೆ ಅಂದರೆ ಕಾಂತಿ. ಹೌದಾ? ಸೀತೆಯ ಮುಖದಲ್ಲಿ ಕಳೆಯು ಹೊಳೆಯುತ್ತಿತ್ತು ಅಂದ್ರೆ ಕಾಂತಿ ಹೊಳೆಯುತ್ತಿತ್ತು ಒಂದು ಅರ್ಥ ಆಯಿತು. ಇನ್ನೊಂದು ಅರ್ಥ ಕಳೆ ಅಂದರೆ ನಷ್ಟವಾಗು. ಹೌದು? ಪ್ರವಾಹದಲ್ಲಿ ಜನ ಸಾಕಷ್ಟು ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡರು. ನಷ್ಟವಾಗು. ಹಿಂಗೆ ನಿಮಗೆ ಸಾಕಷ್ಟು ಶಬ್ದಗಳು ಬರ್ತವೆ. ಈಗ ಅರ್ಥ, ಮತ್ತೊಂದು ಶಬ್ದ ಹೇಳ್ತೀನಿ ನಿಮಗೆ. ಅರ್ಥ ಅಂದರೆ ಸಂಪತ್ತು. ಅರ್ಥ ಅಂದರೆ ಮೀನಿಂಗ್. ಹೌದಾ? ಚಾಣಕ್ಯನು ಪ್ರಸಿದ್ಧ ಅರ್ಥಶಾಸ್ತ್ರಜ್ಞನಾಗಿದ್ದನು. ಚಾಣಕ್ಯ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞನಾಗಿದ್ದನು. ಅದೇ ರೀತಿಯಾಗಿ ಇಲ್ಲಿ
ಅರ್ಥ ಅಂದರೆ ಒಂದು ಶಬ್ದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಅರ್ಥಗಳು ಇರುತ್ತವೆ. ಈ ಹಿನ್ನೆಲೆಯಲ್ಲಿ ನಾವು ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಶಬ್ದಗಳನ್ನು ಏನು ಮಾಡಬೇಕಾಗ್ಯದ, ಆ ಶಬ್ದಕ್ಕಿರ್ತಕ್ಕಂಥ ಬೇರೆ ಬೇರೆ ಅರ್ಥಗಳನ್ನು ಅರ್ಥೈಸಿಕೊಂಡು ಸಹಜವಾಗಿ ಈ ಪರೀಕ್ಷೆಯೊಳಗೆ ಬರೆಯೋದನ್ನು ರೂಢಿಸಿಕೊಳ್ಬೇಕು. ವಿದ್ಯಾರ್ಥಿಗಳೇ, ಅದನ್ನು ತಾವು ಮಾಡ್ತೀರಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಾನು ಇವತ್ತಿನ ವರ್ಗಕ್ಕೆ ವಿರಾಮ ಕೋರ್ತೇನೆ. ತಮಗೆಲ್ಲರಿಗೂ ಶುಭ.